ಇದ್ದಾರೆ ಮತ್ತು MP ವಾರೀಶರ್ ಇದ್ದಾರೆ ರೈತ ಸಂಘದಿಂದ. ಇವತ್ತು ಏನೇನು ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯಾದ್ಯಂತ ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳಿಂದ ಮುಖಂಡರು ಬಂದಿದ್ರು. ಇವತ್ತು ಒಂದು ಈ ಹಿಡಿಕಲ್ ಜಲಾಶಯ ಧಾರವಾಡಿಗೆ ನೀರು ಕೊಡೋದಿನ ಯೋಜನೆ ಹಾಕೊಂಡ್ರ ಅದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಆಗಿ ಜಿಲ್ಲಾಧಿಕಾರಿ ಹೋಗಿ ನಾವು ಭೇಟಿಯಾಗಿ ಒಂದು ದುಡ್ಡು ಕೊಟ್ಟು ಬಂದಿವೆ. ಅದ್ರ ಬಗ್ಗೆ ಶಶಿಕಾಂತ್ ನಾಯ್ಕ್ ಸರ್ ಮಾತಾಡ್ತಾರೆ. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಕಳೆದ 5 ಸುತ್ತಿನ ಮಾತುಕತೆಗಳು ಈಗಾಗಲೇ ಮುಗಿದಿದ್ದಾವೆ. ಅನೇಕ ರೈತ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ಮಹಾನಗರದ ಅನೇಕ ಮಾಜಿ ಪೌರರು, ಆಮೇಲೆ ಮಾಜಿ MLAಗಳು, ನಾನು ಅನೇಕ ಪ್ರಮುಖರು ಕೂಡ್ಕೊಂಡ ಈ ಜಲಾಶಯದ ನೀರು ತೊಂದರೆ ಆಗ್ತದ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮುಂದಿನ ಸಂದರ್ಭದಲ್ಲಿ ನೀರು ಕಡಿಮೆ ಬೀಳ್ತದ ಇವತ್ತಿನ ಆಲೋಚನೆ ಮಾಡಾಕತ್ರು. ಇದು ಸಾಮಾನ್ಯ ಜನ ಆಲೋಚನೆ ಮಾಡಾಕತ್ತಾರ. ಇವತ್ತು ಜನದ ಪ್ರತಿನಿಧಿಗಳು ಇದನ್ನ ಆಲೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಖೇದದ. ಅದಕ್ಕೆ ಇವತ್ತ ಅನೇಕರು ಎಲ್ಲ ಮಾತಾಡಿದ್ದನ್ನ ತಾವು ಮಾಧ್ಯಮದವರೆಲ್ಲ ಕೇಳಿದರೆ ಬಟ್ ನಾ ಅದನ್ನೇನು ರಿಪೀಟ್ ಮಾಡಂಗಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನ್ನ ಇವತ್ತು ಹೇಳಿ ಬಂದಿದ್ದೇವೆ. ಅವ್ರಿಗೆ ಕಳೆದ 3ನೇ ತಾರೀಕು ಅವ್ರಿಗೆ ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ವಿ. ನಾವು 3 ದಿವಸದೊಳಗೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಮಾತನ್ನ ಹೇಳಿದ್ರು, ಆಶ್ವಾಸನೆ ಕೊಟ್ಟಿದ್ರು. ರೈತರ ಆಮೇಲೆ ಈ ಅನೇಕ ನಗರದ ಪ್ರಮುಖರನ್ನ DC ಆಫೀಸ್ ಮುಂದೆ ಕೂತಾಗ ಹೊಳ್ಳಿ ವಾಪಸ್ ಬಂದ ಎಲ್ಲೋ ಬೇರೆ ಕಡೆ ತಮ್ಮ ಕಾರ್ಯಕ್ರಮದ ಇದನ್ನಿದ್ರು ಕೂಡ ನೀವ ಬರ್ಬೇಕಂತ ಹಠ ಊರಿದಾಗ ಹೊಳ್ಳಿ ವಾಪಸ್ ಬಂದು ಒಂದು ಮಾತನ್ನ ಕೊಟ್ಟಿದ್ರು. ನಾ ಮಾಡ್ತೀವಿ 3 ದಿವಸನಾಗ ಬಂದ್ ಮಾಡಿಸ್ತೀನಿ, ಅದನ್ನ ಅವ್ರನ್ನ ಕರೆಸ್ತೀನಿ, ಮಾತಾಡ್ತೀನಿ ಅಂತ ಹೇಳಿ. ಕಳೆದ 3 ದಿವಸದಿಂದ ಪತ್ರಿಕೆದೊಳಗೆ ನೋಡಿದಾಗ ಅವಾಗ ತಹಶೀಲ್ದಾರ್ ಎಲ್ಲೆಲ್ಲಿ ಅವ್ರ ಪೈಪ್ಲೈನ್ ಹೋಗ್ತದ ಆ ತಹಶೀಲ್ದಾರ್ಗಳಿಗೆ ಹಿಡಿದಂತ ಪತ್ರಿಕೆ ಮುಖಾಂತರ ನಾವು ಕೇಳಕ್ ಸಿಕ್ಕತ್ತು. ಅದನ್ನ ಇವತ್ತು ಅವ್ರನ್ನ ವಿಶ್ಲೇಷಣೆ ಕೇಳ ಇದೇ ರೀತಿಯಾದಂಥದ್ದು ಮುಂದುವರೆದ್ರ ನಾವು ಬರ್ತಕ್ಕಂಥ 5ನೇ ತಾರೀಕು ಮುಂದಿನ ತಿಂಗಳ 5ನೇ ತಾರೀಕು ಮಾರ್ಚ್ 5ನೇ ತಾರೀಕ ನಾವು ಧರಣಿ ಮಾಡ್ಬೇಕಾಗ್ತದ್ರಿ. ಇದ್ರ ಬಗ್ಗೆ ತಾವು ಆಲೋಚನೆ ಮಾಡತ್ತ ಹೇಳಿ ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡ್ ಬಂದೇವಿ. ನಮ್ಗೆ ಅವ್ರ ಒಂದು ಮಾತನ್ನ ಕೊನೆಗೆಲ್ಲ ಒಂದ್ ಸ್ವಲ್ಪ ಗದ್ದಲ ಆಯ್ತು, ಅದು ಬೇರೆ ಇರ್ಲದ. ಕೊನೆ ಒಂದು ಮಾತನ್ನ ನಾವು ಕೇಳಿದಾಗ ಅವ್ರು ಇದಾರ, ನಿಮ್ಗೆ ನಾವು ಧರಣಿ ಕೂಡ್ರಾಕ್ ಚಾನ್ಸೇ ಕೊಡಂಗಿಲ್ಲ ಅಂತ ಹೇಳಿ ಭಾಳ ಹರ್ಷ ಅನಿಸ್ತಾವ. ಒಳ್ಳೆಯದು, ಖುಷಿ. ತಾವು ಯಾರ್ಯಾರ ಜೊತೆಗೆ ಮಾತಾಡಿದಿರಿ ಅದು ನಿಮಗ್ ಬಿಟ್ಟು ಕೊಡ್ತಾ ತಾವು ಅದನ್ನ ಮಾಡಕ್ ಕೊಡಂಗಿಲ್ಲ ಅಂತಕ್ಕಂಥದ್ದು ಹೇಳಿದ್ರಿ, ನಾವು ಸ್ವಾಗತ ಮಾಡಿದ್ವಿ. ಮಾಡೋ ಪ್ರಸಂಗ ಬರಂಗಿಲ್ಲ, ಆ ಪ್ರಸಂಗ ಮಾಡೋ ಕೊಡಂಗಿಲ್ಲ, ನೀವು ಪ್ರಸಂಗ ಮರುಗೊಡಂಗಿಲ್ಲ ಅಂತಕ್ಕಂಥದ್ದು ಹೇಳಿದಾರೆ. ಒಳ್ಳೆಯದು. ಆದರೂ ಕೂಡ ಮಹಾನಗರ ಜನತೆ ಆಮೇಲೆ ರೈತಾಪಿ ವರ್ಗ ಅದ್ರೊಳಗೆ ಹೆಚ್ಚಿನ ಜನ ಚಿಕ್ಕೋಡಿ ತಾಲೂಕ, ಹುಕ್ಕೇರಿ ತಾಲೂಕ, ಗೋಕಾಕ್ ಮತ್ತು ರಾಯಬಾಗ್, ಆಮೇಲೆ ಬಿಜಾಪುರ್, ಬಿಳಿಗಿ, ಜಮಖಂಡಿ ಈ ಭಾಗದ ರೈತರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳಿ, ಈ ಬಗ್ಗೆ ಒಂದು ಸ್ವಲ್ಪ ತಾವು ಆಲೋಚನೆ ಮಾಡಬೇಕು. ಹಿಡಕಲ್ ಜಲಾಶಯದಾಗ ನೀರು ಇರ್ತಕ್ಕಂಥದ್ದು 51 TMC, ಡೆಡ್ ಸ್ಟಾಕ್ ಇಡ್ತಕ್ಕಂಥದ್ದು 5 TMC, ಅದ್ರ ಜೊತೆಗೆ 3 ರಿಂದ 4 TMC ಈಗಾಗಲೇ ಹೂಳು ತುಂಬದ 40 ವರ್ಷದೊಳಗೆ. ಸುಮಾರು ವರ್ಷಗಳಿಂದ ಅಲ್ಲಿ ನೀರು ಕಡಿಮೆ ಬಿದ್ದಿತ್ತು, ಅದು 7 TMC. ಇದನ್ನ ಹಿಡಿದ್ರ ಇವತ್ತಿಗೆ 21 TMC ನೀರಲ್ಲಿ ಯಾವ ಹೋಗೋದ ಮಾಡೋದ 21 TMC ಮೈನಸ್ ಮಾಡ್ಕೊಂಡು ಹಿಡಿಬೇಕು ನಾವು. ಜಲಚರ ಪ್ರಾಣಿಗಳಿಗೆ ಮುಂದಿನ ವರ್ಷ ನೀರು ಮಳೆ ಆಗಲಿಲ್ಲ ಅಂತಂದ್ರ ಒಂದು 5 TMC ಡೆಡ್ ಸ್ಟಾಕ್ ಅಂತ ಇಡ್ತಾರೆ ಇವಾಗ. ಇದನ್ನೆಲ್ಲ ಹಿಡಿದ 30 TMC. ನಾವು 3 ಜಿಲ್ಲೆದವ್ರು ನೀರು ತಗೊಳ್ತೀವಿ. ಆಲ್ರೆಡಿ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಅಲ್ಲಿ ಹೊಂಟಿದಾಗತ್ತ. ಅಲ್ಲಿ ನವೀನ್ ತೀರ್ಥದಿಂದ ಅವ್ರು ಕುಡಿಯಕ್ಕೆ ನೀರು ಸಾಕಷ್ಟು ಹೊಂಟೈತಿ. ಈಗ ನಮ್ಮದು ಯಾರ್ದು ಕೂಡ ಇಲ್ಲಿ ವಿರೋಧಿಲ್ಲ. ಅಲ್ಲಿ ಇಂಡಸ್ಟ್ರಿಗಳು ಇಲ್ಲಿ ಒಳ್ಳೇದಾಗ್ಲಿ, ಅಲ್ಲಿ ಸೋರ್ಸ್ ಆಫ್ ವಾಟರ್ ಬೇರೆ ಅಂದ್ರೆ ನೀರಿನ ವ್ಯವಸ್ಥೆಯನ್ನ ನೀವು ಬೇರೆ ಮಾಡ್ಕೊಡ್ರಿ ಅಂತಕ್ಕಂಥದ್ದು ವಾದದ ನಮ್ದು. ನಾವೇನು ಅವ್ರೇನು ಬೇರೆ ಬೇರೆ ರಾಜ್ಯದವ್ರಲ್ಲ, ಕರ್ನಾಟಕದವ್ರ ಅದಾರ, ಅಲ್ಲಿಯೂ ಇಂಥವು ಮಾಡ್ರಿ. ಏನ್ ನೀವು ಯಾರ್ಯಾರು ಇದಾವೆ ಎಲ್ಲಾ ಪಕ್ಷದ ಇವತ್ತ ಏನು ಪ್ರಮುಖರು MLAಗಳಿದಾರೆ, MLCಗಳಿದಾರೆ, ಇವತ್ತು MP ಇವತ್ತ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರದಾರ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಅದ್ರ ಜೊತೆಗೆ ನೀರು ಬಳಕೆದಾರ ಸಂಘಗಳು ಸಹಿತ ಇಲ್ಲಿ ಸಾಕಷ್ಟು ಅದಾವೆ. ನೀವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು. ಇಲ್ಲಿಂದ ಒಂದು ಹನಿ ಸಹಿತ ನಾವು ನೀರ ಬೇರೆ ಕಡೆ ಹೋಗಿಬಿಡಂಗಿಲ್ಲ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು. ನೀರಿನ ವ್ಯವಸ್ಥೆಯನ್ನ ಸರ್ಕಾರ ಇವತ್ತು
ಕೇಂದ್ರ ಇರಲಿ ರಾಜ್ಯ ಇರಲಿ ಯಾವ ಸರ್ಕಾರ ಕಡೆ ನಾವು ಇವತ್ತು ಪಟ್ಟು ಮಾಡಾಕ್ತಿಲ್ಲ, ಯಾರನ್ನೂ ದೋಷಿ ಮಾಡತ್ತಿಲ್ಲ. ಒಂದೇ ಕೇಳ ಏನಂದ್ರೆ ನಾವು ಬಹಳಷ್ಟು ಎಮ್ ಎಲ್ ಎಗಳಿಗೆ ನಾನು ಮಾತಾಡಿದ್ದೇನೆ, ವೈಯಕ್ತಿಕವಾಗಿ ಮಾತಾಡಿದ್ದೀನಿ, ಪತ್ರ ಕೊಟ್ಟಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತ ಪತ್ರ ಕೊಟ್ಟಿದ್ದೇನೆ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಿಗೆ ಸಚಿವರಿಗೆ ಜಾರಕಿಹೊಳಿ ಅವ್ರಿಗೂ ಕೂಡ ಇದನ್ನ ಪತ್ರ ಕೊಟ್ಟಿದ್ದೀನಿ. ಬಹಳಷ್ಟು ಮಂದಿ ಏನ್ ಹೇಳ್ತಾರ ಅದನ್ನ ನನಗೆ ಗೊತ್ತಿಲ್ಲ ಅಂತ. DC ಅವರು ಕೂಡ ಇವತ್ತೂ ಕೂಡ ಹೇಳ್ರಿ ಮಾತಾಡೋರು, ನಾವು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ, ಜಾಕ್ವೆಲ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇಲ್ಲಿ ಹಿಡ್ಕಲ್ ಜಲಾಶಯದೊಳಗ ಜಾಕ್ವೆಲ್ ಪರ್ಮಿಷನ್ ಎಷ್ಟಕ್ಕೆ ತಗೊಂಡಿದಾರ ಅಂದ್ರ ಅರ್ಧ TMC ನೀರ್ ಎತ್ತ ಅಂತ ಅದನ್ನ ಅಲ್ಲಿ ಸಾಮರ್ಥ್ಯದ ಒಂದು ಪಂಪೌಸ್ ತಯಾರು ಮಾಡಾಕ್ತಾರ. ಹಂಗಾರ 51 TMC ನೀರು ತಗೊಂಡಾದ್ರ 100 ದಿವಸ ಸಾಲಂಗಿಲ್ಲ. ನಾಳೆ ಮಹಾನಗರಕ್ಕೆ ಇವತ್ತು ಕೂಡ ಮಹಾನಗರ ಬೆಳೆ ಆಗ್ತದ. ನಮ್ಮ ಜಿಲ್ಲೆ ಒಳಗೆ ಸಾಕಷ್ಟು ಇಂಡಸ್ಟ್ರಿ ಬೆಳೆ ಆಗ್ತಾವ. ಇಲ್ಲಿ ಇಂಡಸ್ಟ್ರಿ ಕೊಡ್ರಿ. ಆಮೇಲೆ ವಾಟರ್ ಆಫ್ ಸೋರ್ಸ್ ಇವತ್ತು ಚಿತ್ತವಾಡದವ್ರು, ಇವತ್ತು ಮಹಾರಾಷ್ಟ್ರ ಸರ್ಕಾರದವರು ಇವತ್ತು ಮಹಾರಾಷ್ಟ್ರದ DC ಅವರಿಗೆ, ಕೋಲ್ಹಾಪುರ DC ಅವರಿಗೆ ಒಂದು ಪತ್ರ ಕಳಿಸಿದಾರ. ಇಲ್ಲಿ ಕರ್ನಾಟಕದ ಬೆಳಗಾವಿ DC ಅವ್ರ ಜೊತೆ ಮಾತಾಡ್ಕೊಂಡ ನಮ್ಗೆ 2 TMC ಕೊಡುವಷ್ಟು ನೀರು ನಿಂತಿ ನಿಮ್ಮ ಪಾಲಿನ ಹಣ ತುಂಬ್ರಿ ಅಂತ ಹೇಳಿ ಆ ಸರ್ಕಾರಗಳ ಕಡೆ ಇವ್ರದ್ದು ಏನು ಇವತ್ತ ಅದನ್ನ ನನ್ನ ಕಡೆನೂ ಪತ್ರ ಸಿಗಿತ್ತು. ಮಾನ್ಯ ಜೋಶಿ ಅವರು ಅಂತಕ್ಕಂಥ ತಾವು ವಕೀಲರು ಕೇಳಿದಾರೆ, ಅವ್ರ ಮುಖಾಂತರ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಪತ್ರ ಕೊಟ್ಟ ಈ ಹಿನ್ನೆಲೆ ತಾವು ಆಲೋಚನೆ ಮಾಡ್ತಾರೆ. ಇದೇ ರೀತಿ ನಮ್ಮ ಗಡಿ ಭಾಗದೊಳಗೆ ಇವತ್ತು ಎಲ್ಲೆಲ್ಲಿ ಕ್ಯಾಚ್ಮೆಂಟ್ ಏರಿಯಾದಾಗ ನೀರು ಬರ್ತಕ್ಕಂಥದನ್ನ, ನೀರು ಬಳಸ್ತಕ್ಕಂಥದನ್ನ ಬೆನ್ನಿ ಹಾಳತ್ತದಾರೆ ಇವತ್ತು. ಎಲ್ಲಿ ನಮ್ಮ ಕಪ್ಪತ್ ಗುಡ್ಡದಂತರ ಅಲ್ಲಿಂದ ನೀರು ಬರ್ತಕ್ಕಂಥದ್ದು ನೀವು ಧಾರವಾಡಕ್ಕೆ ಉಪಯೋಗ ಮಾಡ್ಕೊಳ್ರಿ. ಬೇರೆ ಬೇರೆ ಮೂಲ ಸಾಕಷ್ಟು ಅದಾವ, ಉಪಯೋಗ ಮಾಡ್ಕೊಳ್ರಿ. ಕುಡಿ ನೀರಿನ ಬಗ್ಗೆ ಆಲ್ರೆಡಿ ಬಹಳ ವರ್ಷದಿಂದ ಇವತ್ತ ನಮ್ಮ ಜನ ಉತ್ತರ ಕರ್ನಾಟಕ ಜನ ಹೋರಾಟ ಮಾಡಾಕ್ತಾರ. ಅದ್ರ ಬಗ್ಗೆ ಆಲೋಚನೆ ಮಾಡಿರಿ. ಬಚಾವ್ ಅವಾರ್ಡ್ ಪ್ರಕಾರ ಇವತ್ತಿಗೂ ಕರ್ನಾಟಕ ನೀರನ್ನ ಬಳಸಿಕೊಂಡಿಲ್ಲ. ಇದು ಖೇದದ ಸಂಗತಿ. ಇವತ್ತು ಮಹಾರಾಷ್ಟ್ರ ಬಳಸ್ಕೊಂಡದ, ನಮ್ಮ ಮುಂದಿನ ರಾಜ್ಯಗಳೆಲ್ಲ ಬಳಸ್ಕೊಂಡವ. ತಮಗ ಒಂದು ವಿನಂತಿ, ನಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ಏನ್ ವಿನಂತಿ ಮಾಡ್ಕೊಳ್ಳೋದ್ರ, ತಮಿಳುನಾಡಿಗೆ ತಮಿಳುನಾಡ ಅಲ್ಲಿ ಜನ ಸರ್ಕಾರ ನಮ್ಮ ಕನ್ನಂಬಾಡಿ ಅಣೆಕಟ್ಟದಿಂದ ನೀರನ್ನ ಯಾವ ರೀತಿ ಒಯ್ತಾರ, ಕೋರ್ಟ್ನಿಂದ ಆದೇಶ ತರಿಸಿ ಒಯ್ತಕ್ಕಂಥದ್ದು ಏನಾರ ಇವ್ರಿಗೆ ನಿಲ್ಸಕ್ಕಾಗಿದೆ. ಆದೇಶ ಬಂದ ತಕ್ಷಣ ಬಿಡ್ತಾರ. ಅದೇ ರೀತಿ ನಮ್ಮ ಹಿಡ್ಕಲ್ ಜಲಾಶಯ ನೀರು ಒಂದು ಸಲ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಧಾರವಾಡಕ್ಕೆ ಹುಬ್ಳಿಗೆ ಏನಾರ ಹೋಯ್ತಂದ್ರ ಮುಂದಿನ ದಿವಸದೊಳಗೆ ನಿಲ್ಸಕ್ ಯಾರಿಂದನೂ ಶಕ್ಕಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ಜನ ಎಚ್ಚರಿಕೊಳ್ಬೇಕು. ಜನ ಇವತ್ತು ಅದಕ್ಕೆ ಸಾಕಷ್ಟು ಅದಕ್ಕೆ ಈ ಹೋರಾಟ ಏನ್ ನಮ್ಮ ನೀರ ನಮ್ಮ ಹಕ್ಕೇನೆ ಈ ಮಾಡತ್ತಾರ. ಎಲ್ಲಾ ಸಂಘಟನೆಗಳು ಸಹಿತ ಇವತ್ತು ಒಗ್ಗೂಟ ಈ ಬೆಳಗಾವಿ ನಗರದವ್ರು ಏನ್ ಮಾಡತ್ತಾರ, ಬಹಳ ಸ್ತುತಿವಾದಂತ ಒಂದು ಕೆಲಸ ಮಾಡತ್ತಾರ. ಅದಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಮತ್ತು ಇದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮುಖಾಂತರ ಇಡೀ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡ ನಮ್ಮ ಸಮಾಜಕ್ಕೂ ಕೂಡ ನಾನು ಈ ಮುಂದಿನ ಪೀಳಿಗೆಯ ಚಿಂತನೆ ಸಲುವಾಗಿ ಇವತ್ತು ನಾವು ವಿನಂತಿ ಮಾಡ್ಕೊಳ್ತೀವಿ. ಈ ಆಂದೋಲನದೊಳಗೆ ತಾವು ಭಾಗ ತಗೋರಿ, ಇದನ್ನ ನಿಲ್ಲಿಸಿ ಯಶಸ್ವಿ ಮಾಡಕ್ ತಾವೆಲ್ಲರೂ ಸಹಕಾರಿ ಮಾಡಿರ್ತಕ್ಕಂಥ ವಿನಂತಿಯನ್ನು ನಾವು ಈ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಇವತ್ತು ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ತೀವ್ರಿ, ಅಲ್ಲಿ ಸ್ವಲ್ಪ ಬಂದ್ ಮಾಡೋದು ಅಥವಾ ಧರಣಿ ಮಾಡೋದು. ಒಳ್ಳೇದು ಮೋರ್ಚೆ ಇದೆ, ಸಂಭಾಜಿ ವೃತ್ತ ಇದ್ರು ಅಲ್ಲಿ ನಡ್ಕೊಂಡು ಇದ್ರವರೆಗೆ ಕಚೇರಿವರೆಗೆ ಒಂದು ಮೋರ್ಚಾ ಮಾಡೋದು ಮೊದಲಿದ್ದು. ಅಂದ್ರೆ 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ಏನು ನಿರ್ಣಯ ಕೊಟ್ಟೆ ಹೋದಾಗ ನಾವೊಂದು ಮೋರ್ಚೆ ಮಾಡೋದಕ್ಕೆ ಮೊದಲಿದ್ದು. ಒಂದು ಹಂತವಾಗಿ ಯಾವ ರೀತಿ ನಾವು ಬೆಳಗಾವಿ ಜನರಿಗೆ ನೀರು ಉಳಿಸ್ಕೋಬೇಕಂತೇಳಿ ಹಂತವಾಗಿ ನಿರ್ಣಯ ಮಾಡ್ಕೊಂಡು ನಾವು ಅದನ್ನ ಪ್ರತಿಭಟನೆ ಹೋರಾಟ ಎಲ್ಲ ಮಾತಾಡಿಸ್ತೀವಿ. ಈಗ ಧರಣಿ ಅಂತ ಏನಾಗ್ತದ್ರ, ಸುಮಾರು ಬೆಳಗಾವಿಯಿಂದ ಬರ್ತಕ್ಕಂಥ 30 ಕಿಲೋಮೀಟರ್ ಹಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಜಾಗೃತಿ ಮಾಡ್ತೀವಿ. ಬೆಳಗಾವಿ ಮಹಾನಗರ ಜನತೆಗೆ ಜಾಗೃತಿ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು ಆಹ್ವಾನ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಬೆಳಗಾವಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಉದ್ಯಮ ಕೈಗಾರಿಕೆಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಮಹಿಳಾ ಸಂಘಟನೆ, ದಲಿತ ಸಂಘಟನೆ, ಎಲ್ಲ ಆಟೋ ರಿಕ್ಷಾ, ಟ್ಯಾಕ್ಸಿ ಕ್ಯಾಬ್ ಅದೆಲ್ಲ ವಿನಂತಿ ಮಾಡ್ಕೊಂಡು ಎಲ್ಲ ಜನಪರವಾದಂತ ಬೇಕಾದ ಒಂದು ಬೇಡಿಕೆ ಇದೆ. ಜನ ಸ್ಪಂದನ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ನಿಮ್ಗೆ ಅವಕಾಶನ ಕೊಡಂಗಿಲ್ಲ, ನಿಮಗೆ ಬೇಡಿಕೆ ಈಡೇರಿಸುವಂತ ನಾವು ಮಾತಾಡೋದಾಗ ನಾವು ಖುಷಿಯಾಗಿದ್ದೀವಿ. ಆದರೆ ಅಲ್ಲಿ ಮಟ್ಟ 50% ಇದು ಬಹಳ ಪ್ರಾರಂಭ ಹಂತದಲ್ಲಿ ಬೆಳಗಾವಿಯ ಭೂಗಾರ ಸಂಭಾಜಿ ವರ್ತದಿಂದ ಜಿಲ್ಲಾಧಿಕಾರಿ ಜೊತೆಗೆ ಒಂದು ಬೃಹತ್ ಪತ್ರವನ್ನು ಹಾಕೊಳ್ಳಿಕ್ಕೆ 5ನೇ ತಾರೀಕು ದಿವಸ ಅವರಿಗೆ ಕೊನೆಯ ದಿನಾಂಕದ ಅವಧಿಯನ್ನು ಕೊಟ್ಟು ಬಂದಿದೆ.
ಟ್ರಿಬ್ಯುನಲ್ನಾಗ ನೀರು ಕೊಡೋದಾಗ್ಲಿ ಅಥವಾ ಏನೂ ಇಲ್ಲ. ಇದು ಎಡಕಲ್ ಡ್ಯಾಮ್ ನೀರು ಬೆಳಗಾವಿ ಮತ್ತು ಬಾಗಲಕೋಟೆ ಜಮಖಂಡಿ ನೀರು ಹಿಡಿದಲ್ಲ ಈ ಭಾಗದಲ್ಲಿ 3.5 ಲಕ್ಷ ಎಕರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಕೃಷಿ ಬಳಕೆ ಮಾಡ್ತಕ್ಕಂಥದ್ದು ನೀರು. ಇಂಡಾಲ್ ಫ್ಯಾಕ್ಟ್ರಿ ಇಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಂಥದ್ದು 24 ವರ್ಷ ನೀರು ಕೊಡ್ಬೇಕಂತದ್ದು. ಇನ್ನೊಂದು, ಈಗ ನಾವು ಮಾಜಿ ಮಹಾಪೌರ್ ಹೇಳಿದಂಗೆ 32ನೇ ವರ್ಷಕ್ಕೆ ಬೆಳೀತಕ್ಕಂಥ ಜನಸಂಖ್ಯೆಗೆ 4ನೇ ಸ್ಟೇಜ್ ಹಂತದ ನೀರಾವರಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋ ಹಂತದ ಇದು. ಇದರಲ್ಲಿ ಏನು ಅಂತದೇನು ಬೇರೆ ಕಡೆ ನೀರು ಒಯ್ಯುವಂಥದ್ದು ಏನಿಲ್ಲ. ಬೆಳಗಾವಿ ಜನತೆಗೆ ಮತ್ತು ಬೆಳಗಾವಿ ಅವಶ್ಯಕತೆ ಇಂದಷ್ಟೇ ಕ್ಯಾಚ್ಮೆಂಟ್ ಇದೆ, ಬೇರೆ ಕಡೆ ಕೊಡೋಕೆ ಅವಶ್ಯಕತೆ ಇಲ್ಲ. ಇದು ರಾಜಕೀಯ ಪ್ರೇರಿತವಾದಂಥದ್ದು, ಅನಧಿಕೃತವಾದಂಥದ್ದು, ಸರ್ಕಾರದ ಅನುಮತಿಯನ್ನು ಪಡೆದೇ ಕ್ಯಾಬಿನೆಟ್ ಚರ್ಚೆಯಾಗದೆ ಕ್ಯಾಬಿನೆಟ್ ಪಾಸ್ ಆಗದೆ ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಗೆ ಒಪ್ಪಿಗೆ ಇಲ್ಲ. ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದಾರೆ, ಡಿ ಸಿ ಅವರೆಲ್ಲ ನಮ್ಮನ್ನ ಸರ್ಕಾರ ನಮ್ಗೆ ಕೇಳ್ತಿದ್ದಾರೆ. ಈ ಪ್ರಕಾರ ರಿಪೋರ್ಟ್ ತರಿಸ್ತಾನೆ, ವರದಿ ತರಿಸಿದ್ದಾನೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲ ಮಾಹಿತಿ ಕೊಟ್ಟಿಲ್ಲ. ಆ ಪ್ರಕಾರ ಸರ್ಕಾರ ಚರ್ಚೆ ಮಾಡ್ತೀವಿ. ರೈತರ ಪರವಾಗಿ ನಿಮ್ಮ ಪರವಾಗಿ ನಾವು ಒತ್ತಾಯ ಮಾಡಿ ಇದು ತಡೆಯಲಿಕ್ಕೆ ರಾಜಕೀಯ ಪ್ರೇರಿತ ಮುಂದಿನ ದಿವಸದಾಗ ಬರ್ತಾರೆ ನೋಡ್ರಿ. ಈಗಾಗಲೇ ಏನೊಂದು ಕಾನೂನು ಬಾಹಿರವಾಗಿ ನಡೆದಂಥ ಘಟನೆಗಳು, ಈಗಾಗಲೇ ಕಾನೂನು ಬಾಹಿರವಾಗಿ ನಡೆದಂಥ ಕಾಮಗಾರಿಗಳ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ. ಸಂತೋಷ್ ಅನ್ನೋ ಒಂದು ಕಾಂಟ್ರಾಕ್ಟರ್ ಈಗಾಗಲೇ ಡೆತ್ ಆಗೋಯ್ತು ಅಲ್ಲಿ, ಸಂತೋಷ್ ಪಾಟೀಲ್. ಸೊ ಈ ರೀತಿ ಕಾಂಟ್ರಾಕ್ಟರ್ಗಳು ಕೂಡ ತಿಳ್ಕೊಳ್ಬೇಕು. ಇದು ಕಾನೂನು ಬಾಹಿರವಾದಂಥ ಕಾರ್ಯ, ಯಾವುದೋ ಒಂದು ರಾಜಕೀಯವಾದಂಥ ಕಾರ್ಯ ಕೆಲಸ ಮಾಡಿಬಿಟ್ರೆ ನಾಳೆ ನಾವು ಕಾನೂನು ಬಾಹಿರವಾದಂಥ ಹೋರಾಟಕ್ಕೆ ನಮ್ಮ ಬೆಳಗಾವಿ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳು, ಜನಗಳು ಎಲ್ಲರೂ ಕೂಡ ಹೋರಾಟ ಮಾಡೋದ್ರೆ ಹೋರಾಟ ಮಾಡಿದಂತೆ ನಮಗೆ ಇನ್ನೊಂದು ಜಿಲ್ಲಾಧಿಕಾರಿಗಳು ಒಂದು ಮನವಿ ಕೂಡ ಮಾಡಿದ್ದೇನೆ. ಯಾರು ಕಾನೂನು ಬಾಹಿರವಾಗಿ ಈ ಒಂದು ಕಾಮಗಾರಿ ಮಾಡಿದರೆ ಅವರ ಹಣನ ಮುಂದೆ ಬಿಡುಗಡೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಅವರು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು, ಬ್ಲ್ಯಾಕ್ ಲಿಸ್ಟೆಡ್ ಮಾಡಬೇಕು ಅಂತ ಕೂಡ ನಾವು ಅವ್ರಿಗೆ ಮನವಿ ಮಾಡಿದ್ದೇವೆ. ಯಾಕಂದರೆ ಈ ರೀತಿ ಮುಂದೆ ಕೂಡ ನಡೀಬಾರ್ದು. ನಾಳೆ ಅವರು ಯಾವುದೋ ಬೇರೆ ಶರಣ ಹೋಗ್ಬೋದು, ಕೆಟ್ಟ ದಾರಿಗೆ ಹೋಗ್ಬೋದು, ಅದು ಆಗಬಾರ್ದು ಅಂತ ಕೂಡ ನಾವು ವಿನಂತಿ ಮಾಡಿದ್ದೇವೆ. ಕಾನೂನು ಬಾಹಿರವಾಗಿ ದುಡ್ಡು ಕೊಡ್ತಾ ಇಲ್ಲ. ಧಾರವಾಡ ಹುಬ್ಳಿದಲ್ಲಿ ಕೊಡ್ತಾರೆ ಅವರಿಗೆ ಕಾಂಟ್ರಾಕ್ಟರ್ಗೆ. ಇಲ್ಲ ವರ್ಕ್ ಆಗಿದ್ದು KIDB ಅಂತ, ವರ್ಕ್ ಆಗಿದ್ದು KIDB ಅಂತ. ಈಗ ಅವರಂತರೂ ನಾವು ನೀರಾವರಿ ಇಲಾಖೆ ಪರ್ಮಿಷನ್ ತಗೊಂಡಿದ್ದಾರೆ. ಕೈಗಾರಿಕೆ ಇರಿಗೇಷನ್ ಮಿನಿಸ್ಟರ್ ಅಂತಾನೆ ನಾವು ಇವರಿಗೆ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿಲ್ಲ. ಟೆಂಡರ್ ಆಗಿರುತ್ತೆ, ಟೆಂಡರ್ ಆಗಿದ್ದು ವರ್ಕ್ ಹೆಂಗೆ ಸ್ಟಾರ್ಟ್ ಆಗ್ತದೆ ಅಂತ ಒಂದು ಪ್ರಶ್ನೆ. ಆಮೇಲೆ ಇವ್ರು ಎಲ್ಲ ಕಡೆ ಸಂಘಾತ ತಗೊಂಡಾಗ ಎಲ್ಲ ಬ್ಯಾಕ್ಗ್ರೌಂಡ್ ಹೊಂದಾಗ ಅಲ್ಲಿ ತಹಶೀಲ್ದಾರ್ ಜವಾಬ್ದಾರಿ ಅದು. ಈ ಥರ ಕೆಲಸ ಆಗುತ್ತೆ, ಎಲ್ಲ ಥರ NOC ಅದಾವ. ಆ ಕಾಂಟ್ರಾಕ್ಟರ್ಗಳಿಗೆ ಇರುವಂಥ NOC ಅದಾವ, ಅವ್ರು ಚೆಕ್ ಮಾಡಬೇಕು. ತಹಶೀಲ್ದಾರ್ಗಳು ನಾವು ಕೆಲಸ ಫೇಲ್ ಆಗ್ಯಾರ, ಅವ್ರು NOC ಚೆಕ್ ಮಾಡಿಲ್ಲ. ಈಗ ನಾವು ಹೇಳ್ಬಿಟ್ಟು DC ಅವ್ರು ಅಂತಾರು ನಮ್ಮ 3 ಸ್ಟ್ಯಾಂಡ್ ನೋಡಿ ನಾವು ಎಲ್ಲ ಚೆಕ್ ಮಾಡ್ತೀವಿ. ಈಗ ನಾವು ಹೋರಾಟ ಮಾಡಿಕೊಂಡು ಇಲ್ಲಿದಾಗ ಬಂದು ಉಳಿದಕ್ಕೆ ಊರಾಗ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಕೇಳುವವರೆಗೆ ಅದು ಯಾವ ಬೇಕಾದ್ರೆ ಡಿಗ್ರಿ ಮಾಡ್ಬೋದು. ಈಗ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಬಿಡ್ತಾ ರಿಲಯನ್ಸ್ ಅವ್ರು ಬಂದು ಎಲ್ಲ ಕಡೆ ಹಾಕಿ ಕೇಬಲ್ ಹಾಕ್ಬೋದು, ಇನ್ನೂರಿಗೆ ಪರ್ಮಿಷನ್ ಇಲ್ಲ. ಸೊ ಈ ಥರ ಇದು ಅವ್ರ ನೆಗ್ಲಿಜೆನ್ಸ್ ಅನ್ನೋದು ನಾವು ಸಫರ್ ಆಗುತ್ತೇವೆ. ಆಮೇಲೆ ಮುಖ್ಯವಾಗಿ ಈ ಹೋರಾಟ ಬರೇ ಇವ್ರಿಗೆ ಹೋರಾಟ ಅಷ್ಟಲ್ಲ. ಇವತ್ತು ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ವಿಷಯದಾಗ ಅನ್ಯಾಯ ಆಗ್ಬೋದು. ಇವತ್ತು ಕೈಗಾರಿಕೆ ವಿಷಯ ಇರ್ಬೋದು, ಉದ್ಯೋಗಾವಕಾಶ ವಿಷಯ ಇರ್ಬೋದು, ಆಮೇಲೆ ಹೊಸ ಉದ್ಯಮಿಗಳಿಗೆ ಸಿಗುವಂಥ ಅವಕಾಶ ಇರ್ಬೋದು. ಇವತ್ತು ಇಲ್ಲಿ ಸಾಧಿಕರು ಹೊರ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಕೂಡ ಹೋಗ್ತಾರೆ. ಇಲ್ಲಿ ಬರುವಂಥ ಏನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನು ಯೋಜನೆಗಳು ಅಲ್ಲ, ಅವು ಇಲ್ಲಿ ಬರ್ತಾ ಇಲ್ಲ. ಅದ್ರ ಪ್ರತಿಯೊಂದಕ್ಕೂ ನಾವು ಒಂಥರ ಅಲ್ಲಿ ಬಿಟ್ಟೇವೆ. ಅಂದ್ರೆ ಇವತ್ತು ಬೇರೆ ಜಿಲ್ಲೆದವರಿಗೆ ಅವರಿಗೆಲ್ಲ ಅವಕಾಶಗಳು ಕೊಡ್ತಾರೆ. ನಮ್ಮ ಒಂದು ಕೆಲಸ ಮಾಡೋದು ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಅದಕ್ಕೆ ಬರೀ ನೀರಿನ ಹೋರಾಟ ಅಲ್ಲ, ಇದರಿಂದ ನಮಗೆ ಬರೀ ನೀರಿನ ಅಷ್ಟೇ ಸಮಸ್ಯೆ ಅಲ್ಲ, ಇದರಿಂದ ಒಂದು ಉದ್ಯೋಗಾವಕಾಶ ಕಟ್ಟಿಬೋದು. ಯಾಕಂದ್ರೆ ನೋಡ್ರಿ, ಅವ್ರು ಧಾರವಾಡ ಕೈಗಾರಿಕೆ ಪ್ರದೇಶಗಳಿಗೆ ನೀರು ಕೊಡ್ತೀವಿ ಅಂತಾರೆ. ಬೆಳಗಾವಿ ನಗರದ ಇರುವಂತ KIDB ಮತ್ತು KSSIDC ಸಂಸ್ಕೃತಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಇಂಡಿಯಾ ಡೆವಲಪ್ಮೆಂಟ್ ಬೋರ್ಡ್ ಯಾರು ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಏನು ಕೈಗಾರಿಕೆ ಪ್ರದೇಶಗಳಲ್ಲ, ಅಲ್ಲಿ ಅಲ್ಲಿಯ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಉದ್ಯಮ ಭಾಗ ಮಚ್ಚೆ ಮತ್ತು ಹೊಲಗಡೆಗೆ ಅವ್ರು ಪಾಪ ಟ್ಯಾಂಕರ್ ನೀರು ತರಿಸ್ತಾರೆ. ಹೀಗಾಗಿ ಬಹಳಷ್ಟು ಕಡೆ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ ನಾವು ಫ್ಯಾಕ್ಟ್ರಿ ನಡೆಯದಿಲ್ಲ. ಮಕ್ಕಳದಾಗ ನಾವು ನೀರವ್ರಿಗೆ ಪೂರೈಕೆ ಮಾಡಕ್ಕೆ ಆಗ್ತಿಲ್ಲ. ಅದಕ್ಕೆ ನಮ್ದೇನು ಅಲೋಕೇಶನ್ ಐತಿ, ಆ ಅಲೋಕೇಶನ್ ಪ್ರಕಾರ ನಮ್ಮ ಜಿಲ್ಲೆಗೆ ಪರ ನಾವು ಹಾಕಿದ್ವಿ. ಇಲ್ಲಿಂದ ಈ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನಮ್ಗೆ ಇರುವಂಥ ಕ್ಯಾಚ್ಮೆಂಟ್ ಏರಿಯಾ ನೀರು ಬರುತ್ತಿದೆ. ಬಟ್ ನಾವು ನೀರು ಪೂರೈಕೆ ಆಗಿ ಆಮೇಲೆ 2013 ಏನು ಆರ್ಡರ್ ಆಗಿದೆ, ಅದ್ರ ಬಗ್ಗೆ ಏನು MP ಪಾಟೀಲ್ ಸರ್ಗೆ ಅವರು ಯಾರೋ ಒಬ್ಬರು ಅಡ್ವೈಸರ್
ಈಗ ಮಾರ್ಚ್ ತಿಂಗಳು, ಫೆಬ್ರವರಿ ತಿಂಗಳು ಈಗ ರಿಕಲ್ ಜಲಾಶಯ ನೀರಲ್ಲಿ ಇವತ್ತು ಬ್ಯಾಕ್ ಕೊಟ್ಟರೆ ನೀರು ಅಂತ ಸಿಚುವೇಶನ್ ನೀವು ಹೆಂಗೆ ಅಲೋಕೇಶನ್ ಮಾಡ್ತೀರಿ, ಏನು ಅಲೋಕೇಶನ್ ಮಾಡ್ತೀರಿ, ಯಾವ ಬೇಸಿಸ್ ಯಾವ ತಿಂಗಳಾಗ ಎಷ್ಟು ನೀರು ಇದ್ದಾಗ ಎಷ್ಟು ನೀರು ಹಾಕ್ತೀರಿ ಕೃಷಿಗೆ, ಕುಡಿಯುವ ನೀರಿಗೆ ಮತ್ತು ಕೈಗಾರಿಕೆಗೆ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಕ್ಯಾಲ್ಕುಲೇಷನ್ ಆಗಲಿ ಟೇಬಲ್ ಇಲ್ಲ. ಅದಕ್ಕೆ ಇದ್ರ ಬಗ್ಗೆನೂ ನಾವು ಸರ್ಕಾರ ಒಂದು ಸರಿಯಾದ ಒಂದು ಕ್ಯಾಲ್ಕುಲೇಷನ್ ಕೊಡಬೇಕು. ಒಮ್ಮೆ ಮಳೆ ಆಗ್ತೈತಿ, ಸಿಕ್ಕಾಪಟ್ಟೆ ನೀರು ಇರುತ್ತೆ, ಅವ್ರು ಕೊಟ್ಟರೆ ನಾಲ್ಕುವರೆ ಈಗ ಬ್ಯಾಕ್ ನೀರಿದ್ದಾಗ ನೀವು ಬ್ಯಾಲೆನ್ಸ್ ಕೊಟ್ಟರೆ ಒಂಥರ ನಾವು ಅನ್ಯಾಯ ಇದು ಸಂಬಂಧ ಪೈಲ ಆ ಕ್ಯಾಲ್ಕುಲೇಷನ್ ರೀವರ್ಕ್ ಮಾಡಬೇಕು. ಯಾಕಂದ್ರೆ 10 ವರ್ಷದಾಗ ಜನಸಂಖ್ಯೆ ಜಾಸ್ತಿ ಆಗೈತಿ. ಆಮೇಲೆ ಏನು ಕೇಂದ್ರ ಸರ್ಕಾರದ ಕುಡಿಯುವ ನೀರಿನ ಯೋಜನೆ ಮಾಡಿದ್ರು, ಅದರಿಂದ ಬಹಳಷ್ಟು ಕಡೆ ಒಂದಲ್ಲ ಅವರು ಅಲ್ಲೇ ಆ ಹಳ್ಳಿಗಳಾಗ ತಾವು ಗೋಲ್ಗರ್ ಮುಖಾಂತರ ಬಾಯಿ ಮುಖಾಂತರ ನೀರು ಪೂರೈಕೆ ಮಾಡಿದ್ರು. ಆದರೆ ಈ ಹೊಸ ಯೋಜನೆಗಳಾಗ್ಯಾವ, ಅದರಿಂದ ಮೆಡಿಕಲ್ ಡ್ಯಾಮ್ ಮೇಲೆ ಅದ್ರ ನೀರಿನ ಯುಟಿಲೈಸೇಷನ್ ಮೇಲೆ ಭಾಳ ಭಾರ ಬಂದಿದೆ. ಅದಕ್ಕೆ ಅವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇನ್ನೊಮ್ಮೆ ಇದು ವಾಟರ್ ಡಿಸ್ಟ್ರಿಬ್ಯೂಷನ್ ಅಲೋಕೇಶನ್ ಮೊತ್ತ ಮಾಡೋದಕ್ಕೆ ನಾವು ಮನವಿ ಮಾಡಬೇಕು. ಅಲ್ಲ, ಕಾನೂನು ಬಾಹಿರ ಅಧಿಕಾರಿಗಳು ಏನಾರ ಇನ್ವಾಲ್ವ್ ಆಗಿದ್ದಾರೆ? ಏನು ಈ ಕಾನೂನು ಬಾಹಿರ ಕಾಮಗಾರಿಗಳು ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ? ಡೆಫಿನೆಟ್ಲಿ ಸರ್, ಯಾವಾಗ ಯಾವ್ದು ಆಕ್ಷನ್ ತಗೋತಿಲ್ಲ, ನಾವು ಇಳಿದಾಗ ಅವರು ಆಕ್ಷನ್ ತಗೋದು ಮತ್ತು ಅವ್ರು ಇನ್ವಾಲ್ವ್ ಅದಾರಲ್ಲ, ಯಾವ ಅಧಿಕಾರಿಗಳಿಗೆ ನಾವು ಎಲ್ಲ ಆದ್ರೆ ಅವ್ರ ಗಮನಕ್ಕೆ ಬಂದೇ ವರ್ಕ್ ಆಗ್ತಿರ್ತಾವೆ, ಅವ್ರು ಸುಮ್ಮನೆ ಯಾರು ಮಾಡಂಗಿಲ್ಲ. ಅಧಿಕಾರಿಗಳಿಗೆಲ್ಲ ಗೊತ್ತಿರ್ತೈತೆ, ಆದ್ರೂ ಆಕ್ಷನ್ ಸರ್, ಮಾಡ್ತಾರೆ. ಅಧಿಕಾರಿಗಳು ಸರ್ಕಾರಿ ನೌಕರರು, ಅದು ಜನ ಟ್ಯಾಕ್ಸ್ ತಗೊಂಡ್ರೆ ಜನರ ಮಾತು ಕೇಳಬೇಕಂತ ಯಾವ ಅಧಿಕಾರಿ ಬೇಕಿಲ್ಲ. ಆ ಮಾತು ಪ್ರಶ್ನೆ ಇತ್ತು ಅಂತಾರೆ ಈ ಥರ ಎಲ್ಲ ಕಾರ್ಯಕ್ರಮ ಆಗುದಿಲ್ಲ. ಯಾವ ಸರ್ಕಾರ ಅಧಿಕಾರಿ ಕೊಡುತ್ತೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ. ಇವತ್ತು ಅದು ಕೂಡ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಒಂದು 10 ಕೋಟಿ ರೂಪಾಯಿ ಟೆಂಡರ್ ಮಾಡ್ಬೇಕಾದ್ರೆ ಸಚಿವ ಕ್ಯಾಬಿನೆಟ್ ಸಚಿವ ತಗೊಂಡದ್ದು 100 ಕೋಟಿ ರೂಪಾಯಿ ವ್ಯವಹಾರ ಮಾಡಬೇಕಿದೆ. ಕ್ಯಾಬಿನೆಟ್ ಅಪ್ರೂವ್ ತಗೋದಿರಪ್ಪ ಅಂತಂದ್ರೆ ಇದು ನಿಮ್ಮ ಮಾತು ಪ್ರಶ್ನೆ ಎಲ್ಲ ಇತ್ತು ಸರ್. ಈಗ ಸ್ಥಳೀಯ ಮಿನಿಸ್ಟರ್ ಒಬ್ಬರು ಫ್ಯಾಕ್ಟ್ರಿಯಲ್ಲಿ ಏನಾಯ್ತಂದ್ರೆ ಅವ್ರಿಗೆ ಒಂದು ಅಪ್ರೂವ್ ಬಂದಿದೆ ಅಂತ ನ್ಯೂಸ್ ಐತೆ ಧಾರವಾಡಕ್ಕೆ. ಸೊ ಅವರು ಕೂಡ ಏನಾದ್ರು ಧ್ವನಿ ಅಂತ ಇಲ್ಲ ಅದನ್ನ ಸಾಕ್ಬಿಡ್ರಿ ಸರ್. ಈಗ ಇವತ್ತಿನ ಒಂದು ಒಳ್ಳೆ ಸುದ್ದಿ ಒಂದ್ಸರಿ ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದೇ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೊಂದು ಹೋರಾಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಗಡುವೆ ಕೊಟ್ಟಿದ್ದೀವಲ್ಲ, 5ನೇ ತಾರೀಕಿಗೆ ನಾವು ಏನೊಂದು ಮೋರ್ಚಾ ಮಾಡ್ತೀವಿ ಸಂಭಾಜಿ ಮುಂದೆ ಹೇಳ್ಕೊಂಡು ಸ್ಟೇಜ್ ಆಫೀಸ್ವರೆಗೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಈಗ ಮೋರ್ಚಾ ಮಾಡೋ ಸಂದರ್ಭ ಬರದ ಹಾಗೆ ನಾವು ಪ್ರಯತ್ನ ಮಾಡಿ ಈ ಒಂದು ಸಮಸ್ಯೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಇವತ್ತಿನ ದಿವಸ ಒಂದು ಭರವಸೆ ಕೊಟ್ಟಿದ್ದಾರೆ. ಅದನ್ನು ಭರವಸೆ ಅವ್ರಿಗೆ ಇಟ್ಟಿದ್ದೇವೆ. ಅವರು ಏನೋ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹಾಗೂ ಕನ್ಸರ್ನ್ ಮಿನಿಸ್ಟರ್ಸ್ ಜೊತೆಗೆ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ತೀರ್ಮಾನ ತಗೊಂಡು ಒಳ್ಳೆಯ ಒಂದು ಏನಾದರೂ ಹೋರಾಟಕ್ಕೆ ಜಯ ಸಿಗ್ಬೋದು ಅನ್ನೋ ಒಂದು ಭರವಸೆ ಇದೆ. ಮಾತನಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಈಗ ಬೆಳಗಾವಿಯಲ್ಲಿ 18 MLAಗಳು, 2 ಮೀಟಿಗಳು ಮತ್ತು 2 MP ಗಳಿದ್ದಾರೆ. ಇದರಲ್ಲಿ ಬಾಯಿ ಎತ್ತಿದ್ದವ್ರು ಅಂತ ನಾವು ಒಂದು ರಾಜೇಶ್ ಶೆಟ್ಟರ್ ಅವರು ಅವತ್ತಿನ ದಿವಸ ಬೆಂಬಲ ತೋರಿಸಿದ್ರು, ಜಗದೀಶ್ ಶೆಟ್ಟರ್ ಅವರು ಬೆಂಬಲ ತೋರಿಸಿದ್ರು, ಇದನ್ನು ನೀರನ್ನು ಹೊರಗೆ ಕೊಡಬೇಡಿ ಅಂತೇಳಿ. ಮಾನ್ಯ ಜಿಲ್ಲಾ ಮಾರುಕಟ್ಟೆಗಳು ಕೂಡ ಅವರು ಅದ್ರ ಬಗ್ಗೆ ಹೇಳಿದ್ರು, ನಮಗೆ ಪರಿಶೀಲನೆ ಮಾಡಿದ್ದಾರೆ ಅಂತ. ಈ ರೀತಿ ಬಾಯಿಂದ ಮಾತುಬಿಟ್ಟರೆ 3 ಜನ ಮಾತ್ರ, ಬಾಕಿ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ವಿಷಯ ಕೂಡ ಇದಕ್ಕೆ ಅಂತ, ಯಾಕಂದ್ರೆ ನಾಳೆ ಬರುವಂತ ತಮ್ಮ ಪಟ್ಟಣದಲ್ಲಿರುವಂತ ಜನರಿಗೆ, ಮಕ್ಕಳಿಗೆ ಇರುವಂತ ಸಿಟಿಸನ್ಸ್ಗೆ ಏನು ಅವ್ರಿಗೆ ಖಾಲಿ ಇರ್ತಂದ್ರೆ ಇವ್ರು ಇದ್ರ ಬಗ್ಗೆ ಬಂದು ಮಾತಾಡ್ತಾ ಇದ್ರು. ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದ್ರೆ ನಮಗೆಲ್ಲ ಬೇಜಾರು ಅನಿಸ್ತಾ ಇದೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ.